ವೆಲ್ಕಮ್ ಟು LSU ಚಾನಲ್. ಇವತ್ತು ನಾನು ಪಟಾಪಟ್ ಅಂತ ಫ್ರೈಡ್ ರೈಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಜನಕ್ಕೆ ಫ್ರೈಡ್ ರೈಸಲ್ಲಿ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ, ಬಟ್ ಈ ರೀತಿ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ, ಒಂದು ಕ್ಯಾರೆಟು, ಒಂದು 4 ಬೀನಿಸು ಮತ್ತು ಕ್ಯಾಪ್ಸಿಕಮ್ ಒಂದು ತೊಗೊಂಡಿದ್ದೀನಿ. ಎಲೆಕೋಸು ಇರಲೇಬೇಕು, ಅದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಹಸಿ ಬಟಾಣಿ, ಶುಂಠಿ, ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಹಾಗೆ ಈರುಳ್ಳಿ ಸ್ವಲ್ಪ. ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಈರುಳ್ಳಿ ಹೂವು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸಾಸು, ಸೋಯಾ ಸಾಸು, ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು, ವಿನಿಗರ್ ತೊಗೊಂಡಿದ್ದೀನಿ. ಈಗ ನಾನು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಇವಾಗ ಒಂದೊಂದಾಗಿ ನಾವು ಎಲ್ಲನೂ ಕೂಡ ಹಾಕೋಬೇಕಾಗುತ್ತೆ. ಮೊದಲಿಗೆ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಈರುಳ್ಳಿನ ಎರಡಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಟ್ಟಿಗೆ ಬೇಗ ಆಗಬೇಕು ಅಂತಂದರೆ ನಿಮಗೆ ಹೈ ಫ್ಲೇಮಲ್ಲಿ ಮಾಡ್ಕೊಂಬಿಡಿ, ಆವಾಗ ಬೇಗನೆ ಆಗುತ್ತೆ. ಇದಕ್ಕೆ ನಾನು ಹಸಿ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬಟಾಣಿ ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇದಕ್ಕೆ ನೀವು ಪನ್ನೀರು, ಮಶ್ರೂಮು ಎಲ್ಲನೂ ಕೂಡ ಸೇರಿಸ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಕ್ಯಾರೆಟು, ಬೀನಿಸು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಬೇಯೋದಕ್ಕೆ ಒಂದು 5 ನಿಮಿಷ ಆದರೂ ಬೇಕಾಗುತ್ತೆ. ಚೆನ್ನಾಗಿ ಹೈ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೊಂಬಿಡಿ, ಬೇಗ ಆಗುತ್ತೆ. ಸೊ ಫ್ರೈಡ್ ರೈಸು ನಿಮಗೆ ಲಂಚ್ ಬಾಕ್ಸ್ಗೂ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಟೇಸ್ಟ್ ಕೂಡ ಏನೂ ಚೇಂಜ್ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಎಲೆಕೋಸನ್ನ ಹಾಕೋತಾ ಇದ್ದೀನಿ. ನೀವು ಹೂಕೋಸನ್ನು ಕೂಡ ಹಾಕೋಬೋದು, ಅದು ಕೂಡ ಬೇರೆ ರೀತಿಯೇ ಫ್ಲೇವರ್ ಕೊಡುತ್ತೆ. ಎಲೆಕೋಸು ಇರಲೇಬೇಕು, ಫ್ರೈಡ್ ರೈಸ್ ಅಂತ ಹೇಳಿದ್ರೆ ಅದ್ರ ಫ್ಲೇವರೇ ಬೇರೆ ಥರ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ. ನಂತರ ಇದಕ್ಕೆ ನಾನು ಈರುಳ್ಳಿ ಹೂವು ತೊಗೊಂಡಿದ್ದೀನಿ. ಈರುಳ್ಳಿ ಹೂವು ಕೂಡ ಡಿಫ್ರೆಂಟಾಗಿರೋ ಟೇಸ್ಟನ್ನ ಕೊಡುತ್ತೆ ನಿಮಗೆ ಇಲ್ಲಿ. ನಾನು ಇದಕ್ಕೆ ನಮ್ಮ ಮನೆಯಲ್ಲೇ ಕುಟ್ಟಿ ಪುಡಿ ಮಾಡಿರುವಂತಹ ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋತಾ ಇದ್ದೀನಿ. ಎಲ್ಲನೂ ಕೂಡ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡ್ರೆ ಗರಂ ಮಸಾಲಾನ ಸ್ವಲ್ಪ ಹಾಕೋಬಿಡಿ, ತುಂಬ ಖಾರ ಆಗುತ್ತೆ, ಅದಕ್ಕೋಸ್ಕರ. ನಾನು ಇದರಲ್ಲಿ ರೆಡ್ ಚಿಲ್ಲಿ ಸಾಸು 1 ಟೇಬಲ್ ಸ್ಪೂನಷ್ಟು, ವಿನಿಗರು 1 ಟೇಬಲ್ ಸ್ಪೂನಷ್ಟು, ಗ್ರೀನ್ ಚಿಲ್ಲಿ ಸಾಸು 1 ಟೇಬಲ್ ಸ್ಪೂನಷ್ಟು, ಹಾಗೆ ಲಾಸ್ಟಲ್ಲಿ ಸೋಯಾ ಸಾಸನ್ನ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಎಲ್ಲನೂ ಕೂಡ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ, ತುಂಬಾ ಹೆಚ್ಚಾಗಿಯೇ ಅನಿಸುತ್ತೆ. ಸೊ ವಿನಿಗರು ಹುಳಿ ಅಂಶ ಕೊಡೋದ್ರಿಂದ ವಿನಿಗರು ಮತ್ತು ಸೋಯಾ ಸಾಸು ಕೂಡ ನೋಡಿಕೊಂಡು ನೀವು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಸಾಲ್ಟು ಕೂಡ ನಿಮಗೆ ಸ್ವಲ್ಪ ಲೈಟಾಗಿಯೇ ಹಾಕ್ಕೊಳ್ಳಿ, ಮತ್ತು ನಾವು ತರಕಾರಿ ಬೇಯುವಾಗ ಕೂಡ ಹಾಕ್ಕೊಂಡಿರ್ತೀವಲ್ವ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನಾವು ಬಿಸಿಯಾಗಿ ಮಾಡಿರುವಂತಹ ರೈಸ್ನ ಹಾಕ್ಕೋಬೇಕು. ಜೊತೆಗೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪೆಪ್ಪರು ಮತ್ತು ಸ್ವಲ್ಪ ಈರುಳ್ಳಿ ಹೂವನ್ನ ಸೇರಿಸ್ಕೊತಾ ಇದ್ದೀನಿ. ಬೇಕಂದರೆ ಇನ್ನೊಂದು ಸ್ವಲ್ಪ ಸಾಲ್ಟನ್ನು ಕೂಡ ಮೇಲ್ಗಡೆ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಈ ಮಾಮೂಲಿ ಊಟದ ಅಕ್ಕಿನ ಕೂಡ ಯೂಸ್ ಮಾಡ್ಕೊಬೋದು, ಇಲ್ಲ ಬಾಸುಮತಿ ರೈಸು ಇಲ್ಲ ಜೀರಾ ರೈಸಲ್ಲೂ ಕೂಡ ಮಾಡ್ಕೊಬೋದು. ಬಾಸುಮತಿ ರೈಸ್ ಆದರೆ ಜೊತೆಗೆ ಸ್ವಲ್ಪ ಈ ಮಾಮೂಲಿ ರೈಸ್ನು ಕೂಡ ಸೇರಿಸ್ಕೊಂಡು ನೀವು ಮಾಡ್ಕೊಳ್ಳಿ, ಆವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಈಗ ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗರಂ ಮಸಾಲ ಹಾಕಿರೋದ್ರಿಂದ ಸ್ವಲ್ಪ ರೆಡ್ ಕಲರ್ ಇರುತ್ತೆ, ಸೊ ಗರಂ ಮಸಾಲ ಸ್ಕಿಪ್ ಮಾಡಿದ್ರೆ ನಿಮಗೆ ಫ್ರೈಡ್ ರೈಸು ಪೆಪ್ಪರ್ ಹಾಕಿರೋದ್ರಿಂದ ಸ್ವಲ್ಪ ಮಾಮೂಲಿಯಾಗಿ ಇರುತ್ತೆ ಕಲರು. ಸೊ ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಪಟಾಪಟ್ ಅಂತ ಮಾಡ್ಕೊಬೋದು ಅಂತ. ಪೆಪ್ಪರ್ ನಿಮಗೆ ಜಾಸ್ತಿ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಈ ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸನ್ನ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಳಿ, ಆವಾಗ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.